ತಗೊಳ್ಳಿ ಇನ್ನೊಂದು ಎಕ್ಸ್ಟ್ರಾ ಸ್ವೀಟು ಅಂತಂದ್ಬಿಟ್ಟು ನಮ್ಮ ಏರಿಯಾಗೆ ವರ್ತೂರ್ ಸಂತೋಷ್ ಅವ್ರು ಬಂದಿದ್ರಂತೆ. ಸಂತು ವ್ಲಾಗ್ಸ್ ಸ್ವಲ್ಪ ಇಗ್ನೋರ್ ಮಾಡಿ. ನಮ್ಮ ಸ್ಕೂಲ್ ಕಾಫಿ ಟೀ ಕುಡ್ದು 1 ವರ್ಷ ಆಯ್ತು. ಹಾಯ್ ಪಟ್ಟು. ನಾನು ಓಡಿಸ್ತೀನಿ ಮಗ. ಹೇ ಗಾಯ್ಸ್, ಸೊ ಇದು ನಮ್ಮ ಏರಿಯಾ ಪಲ್ಲಕ್ಕಿದು ವ್ಲಾಗು. ಅಷ್ಟು ಸರಿಯಾಗಿ ಮಾಡೋಕ್ಕಾಗಿಲ್ಲ, ಯಾಕಂತಂದರೆ ಕರ್ಗದ ವೀಡಿಯೋ ಬೇಕು ಅಂತಂದ್ಬಿಟ್ಟು ಕರ್ಗದಿಂದನೇ ಓಡ್ಕೊಂಡು ಹೋಗ್ತಿದ್ವಿ. ಆಮೇಲೆ ಪಲ್ಲಕ್ಕಿದು ವೀಡಿಯೋ ಮಾಡೇ ಇದ್ದಿಲ್ಲ. ಆಮೇಲೆ ಫುಲ್ ಸುಸ್ತಾಗಿಬಿಟ್ಟಿತ್ತು. ಸಾಕು ಅಂತಂದ್ಬಿಟ್ಟು ಒಂದು ಚೂರು ಪಲ್ಲಕ್ಕಿ ವೀಡಿಯೋ ಮಾಡ್ಕೊಂಡಿದ್ವಿ. ಅದೇ ಸಾಕು ಅಂತಂದ್ಬಿಟ್ಟು ಮನೆಗೆ ಬಂದು ಮಲ್ಕೊಂಡ್ಬಿಟ್ವಿ ನಾವು. ಅಲ್ಲಿ ಸರ್ಕಲಲ್ಲಿ ಮಹೇಶ್ವರಮ್ಮ ಪಲ್ಲಕ್ಕಿದು ತಿರುಗ್ಸೋದು ವೀಡಿಯೋ ಕೂಡ ಸಿಕ್ಕಿದ್ದಿಲ್ಲ. ಆಮೇಲೆ ನನ್ನ ಫ್ರೆಂಡ್ಸ್ ಹತ್ರ ಇಸ್ಕೊಂಡೆ. ಸೊ ನೀವು ನೋಡ್ಬೋದು ಇಲ್ಲಿ ಎಷ್ಟೊಂದು ಪಲ್ಲಕ್ಕಿಗಳು ಪ್ರತಿ ವರ್ಷ ಮಾಡೋ ಥರನೇ 1-2-3 ಹೊಸದಂತ ಅನಿಸ್ತು. ತುಂಬ ಚೆನ್ನಾಗೂ ಇತ್ತು. ನಮ್ಮ ಏರಿಯಾ ಅಂತ ಅಂದಮೇಲೆ ಬಿಟ್ಕೊಡೋಕ್ಕಾಗತ್ತಾ ಹೇಳಿ ಗೈಸ್. ಸೊ ಇದು ಪಲ್ಲಕ್ಕಿ ವ್ಲಾಗ್ ಅಂದಮೇಲೆ ನೀವೇನು ಮಾಡ್ಬೇಕು ಹೇಳಿ? ಎಸ್, ಕರೆಕ್ಟ್. ಸೊ ಈ ವಿಡಿಯೋಲಿ ಎಷ್ಟು ಪಲ್ಲಕ್ಕಿ ಇದೆ ಅಂತ ನೀವು ಕೌಂಟ್ ಮಾಡಿಬಿಟ್ಟು ಕಮೆಂಟ್ ಮಾಡಿ, ಓಕೆನಾ? ನಾನು ನೋಡ್ತೀನಿ ಯಾರು ಕರೆಕ್ಟಾಗಿ ಹೇಳ್ತಾರೆ ಅಂತಂದ್ಬಿಟ್ಟು. ನಾನು ಆದಷ್ಟು ಎಲ್ಲ ಪಲ್ಲಕ್ಕಿನ ಕವರ್ ಮಾಡಿದ್ದೀನಿ. ಅದು ಇನ್ನೂ ಸ್ಟಾರ್ಟ್ ಆಗಿದ್ದಿಲ್ಲ. ನಾನು ವಿಡಿಯೋ ಮಾಡಿದಾಗ ಅಲ್ಲಲ್ಲೇ ಒಂದು ಚೂರು ಮೂವ್ ಆಗ್ತಿತ್ತು. ಸೊ ನಾನೇ ಎಲ್ಲ ಕಡೆ ಹೋಗ್ಬಿಟ್ಟು ಒಂದು ರೌಂಡ್ ವಿಡಿಯೋ ಮಾಡ್ಕೊಂಡು ಬಂದೆ. ಯಾಕಂದರೆ ಪಲ್ಲಕ್ಕಿ ಬರೋ ತನಕ ಕಾಯ್ಕೊಂಡಿದ್ರೆ ಅದು ಮಧ್ಯಾಹ್ನನೇ ಆಗೋದು. ನಾವು 6 ಗಂಟೆ ಇನ್ನು 5:15 ಆ ಥರನೇ ಈ ಥರ ವಿಡಿಯೋ ಮಾಡ್ಕೊಂಡು ಬಂದ್ವಿ. ಇನ್ನು ಕಾಯ್ಕೊಂಡು ಲಾಸ್ಟ್ ಟೈಮ್ ಫುಲ್ ಹೆಕ್ಟಿಕ್ ಆಗಿಬಿಟ್ಟಿತ್ತು ಆ ಬಿಸಿಲಲ್ಲಿ ಅಲ್ಲಿ ಕುತ್ಕೊಂಡು. ಸರಿ, ಅದಕ್ಕೆ ಹಿಂಗೆ ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ನಾವು ನೈಟೆಲ್ಲ ನಿದ್ದೆ ಮಾಡಿದ್ದೀವಲ್ಲ ಕರ್ಗಾಗೋಸ್ಕರ, ಸರಿ ಅಂತ ಹಿಂಗೆ ಮಾಡ್ಕೊಂಡು ಬಂದ್ವಿ. ಎಷ್ಟು ಪಲ್ಲಕ್ಕಿ ಅಂತ ಕಮೆಂಟ್ ಮಾಡೋದ್ರ ಜೊತೆಗೆ ನಿಮಗೆ ಯಾವ್ದು ತುಂಬ ಇಷ್ಟ ಆಯಿತು ಪಲ್ಲಕ್ಕಿ ಅಂತ ಕಮೆಂಟ್ ಮಾಡಿ. ಅಂದರೆ ಯಾವ ದೇವ್ರದ್ದು ಡೆಕೋರೇಷನ್, ಲೈಕ್ ಪಲ್ಲಕ್ಕಿ ಯಾವ್ದು ತುಂಬ ಚೆನ್ನಾಗಿ ಕಾಣ್ತಿತ್ತು ಅಂತ ಕಮೆಂಟ್ ಮಾಡಿ. ಆಬ್ವಿಯಸ್ಲಿ ನಮ್ಮ ಏರಿಯಾ ಎಲ್ಲರೂ ಮಹೇಶ್ವರಮ್ಮದೇ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಆಮೇಲೆ ಅದು ಬಿಟ್ಟರೆ ನಂಗೆ ಈ ಸತಿ ಹೊಸದು ಏನು ಅನ್ನಿಸ್ತು ಅಂದರೆ ವೆಂಕಟೇಶ್ವರ. ಅದು ಲೈಕ್ ಚೆನ್ನಾಗಿ ಮಾಡಿದರು. ನೀವು ಆವಾಗಲೇ ವೀಡಿಯೋಲಿ ನೋಡಿರ್ತೀರ. ನಂಗೆ ಅದು ನೋಡಿದ ತಕ್ಷಣ ಒಂಥರ ತುಂಬ ಇಷ್ಟ ಆಯಿತು. ಅದಕ್ಕೆ ಮಮ್ಮಿ ಹೇಳ್ತಿದ್ರು ನಿಂಗೆ ವೆಂಕಟೇಶ್ವರದ್ದು ಏನಿದ್ರು ಇಷ್ಟ ಆಗುತ್ತೆ. ನಾನೇ ಹೇಳಿದೆ ನಂಗೆ ವೆಂಕಟೇಶ್ವರದ್ದು ಏನಿದ್ರು ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ನನಗೇನೋ ಒಂಥರ ಇಷ್ಟ ಗಾಯ್ಸ್. ಆಮೇಲೆ ನಮ್ಮ ಪ್ರಿಯಾ ಆಂಟಿ, ಗೌತಮಣ್ಣ ಅವರು ಬಾಯ್ಸ್ ಅಲ್ವಾ, ಮಧುರಮ್ಮನ ತಂದುಬಿಟ್ಟು ಪಲ್ಲಕ್ಕಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಇದೇ ಅವ್ರ ಪಲ್ಲಕ್ಕಿ. ಇದು ಸ್ಟಾರ್ಟಿಂಗ್ ಪಲ್ಲಕ್ಕಿ ಸೆಟ್ ಮಾಡೋದು ಅದೆಲ್ಲ ಸ್ವಲ್ಪ ವೀಡಿಯೋ ಇತ್ತು, ಅದನ್ನು ಹಾಕ್ತೀನಿ ನೋಡಿ. ನಾವು ಯೂಶ್ವಲಿ ರೆಡಿ ಆಗ್ತಾ ಇರೋದು ನೋಡ್ತೀವಿ ಮತ್ತು ಫುಲ್ ರೆಡಿ ಆಗಿರೋದು ನೋಡ್ತೀವಿ. ಇವತ್ತು ಈ ಟೈಮು ಫಸ್ಟ್ ಟೈಮ್ ನೋಡಿದ್ವಿ. ಕ್ರೇನೆಲ್ಲ ತರಿಸ್ಬಿಟ್ಟು ಇಡ್ತಾಯಿದ್ರು. ಹೆಂಗೆ ಇಡ್ತಾರಪ್ಪ ಅಂತ ಅಂದ್ಬಿಟ್ಟು ಸರಿ ಮನೆಗೆ ಹೋಗೋಣ ಅಂತಿದ್ವಿ. ಇನ್ನೇನು ಸರಿ ಇದು ಇಡ್ತಿದಾರಲ್ವ ಹೆಂಗೆ ಇಡ್ತಾರೆ ನೋಡೋಣ ಅಂತ ಅಂದ್ಬಿಟ್ಟು ಹಂಗೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಎಷ್ಟು ಕಷ್ಟಪಡ್ಬೇಕು ಗೊತ್ತಾ ಗೈಸ್, ಯಾವುದು ಈಸಿ ಅಲ್ಲ. ಸುಮ್ಮನೆ ನಾವು ಜಡ್ಜ್ ಮಾಡ್ತೀವಿ ಅದು ಚೆನ್ನಾಗಿದ್ದಿಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಬಟ್ ಎಷ್ಟು ಕಷ್ಟಪಡ್ತಾರೆ. ಇದಕ್ಕೆ ಅಂತಲೇ ಹೇಳ್ತಿಲ್ಲ, ಎಲ್ಲದಕ್ಕೂ ಹಿಂಗೆ ಆಗುತ್ತೆ ಅಂತ ಹೇಳ್ತಿರೋದು. ಸೊ ಇದು ನೋಡ್ಕೊಂಡು ನಿಂತಿದ್ವಿ ಹೆಂಗೆ ಇಡ್ತಾರೆ ಏನು ಮಾಡ್ತಾರೆ ಅಂತೆಲ್ಲ. ಸೊ ಓಕೆ ಗೈಸ್, ವಾಯ್ಸ್ ಓವರ್ ಸಾಕು ಅನಿಸುತ್ತೆ. ಒರಿಜಿನಲ್ ಮ್ಯೂಸಿಕ್ ನಾನು ಸ್ವಲ್ಪ ಎಂಜಾಯ್ ಮಾಡಿ. ಗಾಯ್ಸ್, ನಾವು ಮನೆಗೆ ಬಂದ್ವಿ ಆ್ಯಂಡ್ ಕರೆಂಟ್ ಇಲ್ಲ. ಸೊ ಅದಕ್ಕೆ ಸೊಳ್ಳೆ ಬ್ಯಾಟದು ಇಟ್ಕೊಂಡು ಹೆಂಗೆ ಸೆಕೆ ಆಗ್ತಿದೆ ಗೊತ್ತಾ, ನಮ್ಗೆ ಆಗ್ತಿಲ್ಲ ನಿಜವಾಗ್ಲೂ. ಆ್ಯಂಡ್ ಈ ಡ್ರೆಸ್ಸು ಒಂದು ಫೋಟೋ ಕೂಡ ತೆಕ್ಕೊಂಡಿಲ್ಲ ನಾವು. ನಾನು ತೆಗಿಯೋದು ಇಲ್ಲ ಗಾಯ್ಸ್. ಆವಾಗಲೇ ಅಕ್ಕ ಬಂದ್ಬಿಟ್ಟು ಕೇಳಿದ್ದು ಗಾಯ್ಸ್ ತೆಗಿಲ್ಲ ಫೋಟೋ. ಆಗ್ತಿಲ್ಲ ಈ ಡ್ರೆಸ್ಸಲ್ಲಿ. ಸರಿ ಬನ್ನಿ ಹೋಗಿ ಏನು ಮಾಡೋಣ ಇವಾಗ. ಈ ಥರ ಇಟ್ಕೊಬೇಕು. ಇವಾಗ ಆಚೆ ಫೋಟೋ ಶೂಟ್ ಮಾಡ್ಕೊಂಡು ಬರೋಣ. ನಾನು ಆಚೆಗಳೆಲ್ಲ ಕೆಳಗಡೆ ಹೋಗೋಣ, ಫೋಟೋ ತಗೊಂಡ್ಬರೋಣ. ಸೆಕೆ ನಂಗೆ ಆಗ್ತೀವಿ, ಬಾ ಆಚೆ ಹೋಗೋಣ. ಕರೆಂಟ್ ಇಲ್ಲ, ಮನೇಲಿ ಫುಲ್ ಸೆಕೆ ಅಲ್ವಾ, ಅಷ್ಟು ಬೇಗ ಬೆಳಕಾಗೋಯ್ತು. ನಾವು ಒಂದು ಮಿನಿ ಫೋಟೋ ಶೂಟ್ ಮಾಡಿದ್ವಿ. ಆ್ಯಂಡ್ ಮತ್ತು ಇನ್ನೆಂಥ ಫೋಟೋ ಶೂಟ್, ಯಾಕಂದರೆ ಬ್ಯಾಕ್ಗ್ರೌಂಡ್ ಎಲ್ಲ ಅಷ್ಟು ಚೆನ್ನಾಗಿಲ್ಲ. ಸೊ ಸುಮ್ಮನೆ ಡ್ರೆಸ್ ಹಾಕೊಂಡಿದ್ವಲ್ಲ ಅಂತ ಅಂದ್ಬಿಟ್ಟು ಫೋಟೋ ತೆಕ್ಕೊಂಡ್ವಿ. 1-2 ವೀಡಿಯೋ ತೆಕ್ಕೊಂಡ್ವಿ. ಬಟ್ ಏನು ರೀಲ್ಸ್ ಮಾಡೋಕ್ಕೆ ಏನ್ಮ ಗೊತ್ತಿಲ್ಲ. ನಮ್ಮ ಮಮ್ಮಿ ವೀಡಿಯೋ ಮಾಡೋವಾಗ ಏನೇನೋ ಮಾತಾಡ್ತಾರೆ ಗೈಸ್, ಸ್ವಲ್ಪ ಇಗ್ನೋರ್ ಮಾಡಿ. ಇಲ್ಲ ಇದು ಕಟ್ ಮಾಡ್ತೀನಿ. ಓಕೆ, ಸೊ ಏನು ಹೇಳ್ತಿದ್ದೆ ನಾನು?
ಏನು ಹೇಳ್ತಿದ್ದೆ ನಾನು? ಸೆಕೆ ಅಲ್ವಾ, ಸೆಕೆಂಡ್ ಕರೆಂಟ್ ಇದ್ದಿಲ್ಲ, ಸರಿ ಮಿನಿ ಫೋಟೋಶೂಟ್ ಮಾಡಿದ್ವಿ, ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಸರಿ ಇವಾಗ ಹೆಂಗಿದ್ರು ಕೆಳಗಡೆ ಬಂದಿದ್ವಿ. ನಮ್ಮ ಸ್ಕೂಲ್ ಹತ್ರ ಹೋಗೋಣ, ನನಗೂ ಸ್ಕೂಲ್ ಹತ್ರ ಹೋಗ್ಬೇಕಂತ ಆಸೆ. ಆ್ಯಂಡ್ ನಮ್ಮ ಸ್ಕೂಲ್ ಕಾಫಿ ಟೀ ಕುಡಿಯೋಕ್ಕೆ, ನಮ್ಮ ಸ್ಕೂಲ್ ಕಾಫಿ ಟೀ ಕುಡ್ದು 1 ವರ್ಷ ಆಯ್ತಲ್ವಾ, 1 ವರ್ಷ ಏನಿಲ್ಲ, ದೀಕ್ಷಾ ಆ್ಯನ್ವಲ್ ಡೇ ಕೊಟ್ಟಿದ್ರು, ಬಟ್ ರಾಮನವಮಿಗೆ ಕುಡ್ದಿದ್ದು 1 ವರ್ಷ ಆಯಿತು. ಸೊ ಪ್ರತಿ ವರ್ಷ ಹೋಗ್ತೀವಿ ನಾವು. ಸೊ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಯಾರಾದರೂ ಬಂದಿದ್ದೀನಿ. ಸರ್ ಎಲ್ಲ ಮ್ಯಾಮ್ ಯಾರಾದರೂ ಇರ್ತಾರೆ, ಸೊ ಅವರು ಮಾತಾಡ್ಸ್ತಾರೆ. ಇನ್ನು ನನ್ನ ಅಕ್ಕ ಇರ್ತೀವಿ ನಾವು, ಅದೇ ಗ್ರೇಟು. ಆ್ಯಂಡ್ ಮಾತಾಡ್ತಿದ್ದಾರೆ. ಆ್ಯಂಡ್ ನಮಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು ಗೊತ್ತಾಗ, ಅವರೆಲ್ಲರೂ ನಿಮ್ಮ ವೀಡಿಯೋ ನೋಡ್ತೀವಿ, ಲೈಕ್ ಮಾಡ್ತೀವಿ ಅಂತೆಲ್ಲ ಹೇಳ್ತಿದ್ರು. ನಮ್ಗೆ ಖುಷಿ ಆಗ್ತಿದೆ ನನಗೆ. ಆಮೇಲೆ ಇನ್ನೇನು ಅಷ್ಟೇ. ಆ್ಯಕ್ಚುಲಿ ಕರ್ಗ ವಿಡಿಯೋ ತೆಗೆಯುವಾಗ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಸೊ ನಾನು ಕರ್ಗ ವಿಡಿಯೋ ತೆಗೆಯುವಾಗ ದೇವಸ್ಥಾನ ಹತ್ರ 2 ಗರ್ಲ್ಸ್, 2 ಹುಡುಗಿರು ಬಂದುಬಿಟ್ಟು ಕ್ರೇಜಿ ಸಿಸ್ಟರ್ಸ್ ಅಂತ ಕಿರ್ಚಿದ್ರು ಮೇಲೆಯಿಂದ. ನನಗೆ ಇಲ್ಲಿ ಕರ್ಗ ಎಲ್ಲ ಇತ್ತಲ್ವ ಈ ಕಡೆ, ನಾನು ಹಂಗೆ ಬೈತಾರೇನೋ ಅಂತ ಅಂದ್ಬಿಟ್ಟು ಕಷ್ಟಪಟ್ಕೊಂಡು ಆ ಕಡೆ ಹೋಗೋಕ್ಕೆ ಟ್ರೈ ಮಾಡ್ತಿದ್ದೆ. ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ದೀಕ್ಷಾ ಬಂದುಬಿಟ್ಟು ಅಕ್ಕ ಕರಿತಿದ್ದಾರೆ ನೋಡಿ ನಮ್ಮನ್ನ ಅಂತಂದ್ರೆ, ಆಮೇಲೆ ನೋಡ್ಬಿಟ್ಟು ಹಾಯ್ ಅಂತಂದೆ. ವೀಡಿಯೋ ಮಾಡೋಕ್ಕಾಗಿಲ್ಲ. ಅವ್ರಿಗೂ ಒಂದು ಥ್ಯಾಂಕ್ಸು. ಆ್ಯಂಡ್ ಇಲ್ಲಿ ಪ್ರಸಾದ ಕೊಡೋವಾಗ ಅಣ್ಣ ಬಂದುಬಿಟ್ಟು ನಿಮ್ಮ ಕ್ರೇಜಿ ಸಿಸ್ಟರ್ಸ್ ತೊಗೊಳ್ಳಿ, ಇನ್ನೊಂದು ಎಕ್ಸ್ಟ್ರಾ ಸ್ವೀಟು ಅಂತಂದ್ಬಿಟ್ಟು ಎಕ್ಸ್ಟ್ರಾ ಸ್ವೀಟೆಲ್ಲ ಹಾಕ್ಬಿಟ್ಟು ಪ್ರಸಾದ ಎಲ್ಲ ಕೊಟ್ಟರು. ಅವ್ರಿಗೂ ಒಂದು ದೊಡ್ಡ ಥ್ಯಾಂಕ್ ಯು. ಆ್ಯಂಡ್ ಚಿಕ್ಕ ಮಕ್ಕಳು ಎಷ್ಟು ಜನ ಬಂದು ಮಾತಾಡ್ಸಿದ್ರು ಗೊತ್ತಾ, ಎಲ್ಲರೂ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಬನ್ನಿ ಇವಾಗ ಹೋಗೋಣ, ಟೀ ಕುಡಿಯೋಣ. ನನಗಿಷ್ಟ ನಮ್ಮ ಸ್ಕೂಲ್ ಟೀ. ಸಂತು ವ್ಲಾಗ್ಸ್ ಯೂಟ್ಯೂಬರ್ ಸಿಕ್ಕಿದ್ದಾರೆ, ತುಂಬ ಖುಷಿ ಆಗ್ತಿದೆ. ನಮ್ಮ ಸ್ಕೂಲ್ ಟೀ ರಾಮನವಮಿ ಸ್ಪೆಷಲ್ ಮಜ್ಜಿಗೆ ಪಾನಕ ತಗೊಂತಿದ್ದಾರೆ ಮಮ್ಮಿ. ಎಷ್ಟು ಮೇಲೆ ಕಿತ್ತಿಕ್ಕಿದ್ಯಾ ನಂಗೆ ಪಿಜನ್ಸ್ ನಾನು ಓಡಿಸ್ತೀನಿ ಮಗ. ಓ ಮೈ ಗಾಡ್, ತಿಂತಾ ಇತ್ತು ಅದು. ಚೆನ್ನಾಗಿದೆ ಗ್ಯಾಸ್ ಡೆಕೋರೇಷನ್. ನಮ್ಮ ಏರಿಯಾಗೆ ವರ್ತೂರ್ ಸಂತೋಷ್ ಅವ್ರು ಬಂದಿದ್ರಂತೆ, ಮಿಸ್ ಮಾಡ್ಕೊಂಡ್ವಿ. ನಮಗೆ ಗೊತ್ತೇ ಆಗಿಲ್ಲ ಬಂದಿದ್ದು. ನಿನ್ನೆ ಸಾಯಂಕಾಲನೇ ಬಂದಿದ್ರಂತೆ. ಆಮೇಲೆ ಇವತ್ತು ಮಮ್ಮಿ ಸ್ಟೋರಿ ನೋಡಿದ್ರೆ, ಮಮ್ಮಿ ಸ್ಟೇಟಸ್ ನೋಡಿದ್ರೆ ಅವ್ರು ಕಸ್ಟಮರ್ ಹಾಕ್ಕೊಂಡಿದ್ರು. ಆಮೇಲೆ ಗೊತ್ತಾಯ್ತು ನಮಗೆ ಬಂದಿದ್ರು ಅಂತ ಅಂದ್ಬಿಟ್ಟು. ಸೊ ಬೇಜಾರಾಗ್ತಿದೆ. ಆ್ಯಂಡ್ ಇದು ಅಪ್ಪಿ ಅಂಕಲ್ ಮತ್ತು ಎಲ್ಲರೂ ಪ್ರತಿ ವರ್ಷ ಇಲ್ಲಿ ಇಡ್ತಾರೆ ಗ್ಯಾರೇಜ್ ಎದುರುಗಡೆ ದೇವ್ರನ್ನ. ಸೊ ಅದರದ್ದು ವಿಡಿಯೋ ಮಾಡಿದ್ದೆ. ಅಂಕಲು ಶೀತಲ ಎಲ್ಲ ಪ್ರಸಾದ ಕೊಡ್ತಿದ್ದಾರೆ. ಅಂಕಲ್ ನಿಮ್ಮ ಹೆಸರು ಗೊತ್ತಿಲ್ಲ? ವೆಂಕಟೇಶ್ ಅಂಕಲು. ಮೇನಕಾ ಆಂಟಿ ಗೊತ್ತು. ಇಲ್ಲಿ ಪಟ್ಟು, ಹಾಯ್ ಪಟ್ಟು. ಆ್ಯಂಡ್ ಹಿಯರ್ ಕಮ್ಸ್ ಆರ್ ಏರಿಯಾ ಸ್ಪೆಷಾಲಿಟಿ ಗೈಸ್. ಸೊ ನಮ್ಮ ಏರಿಯಾ ಸ್ಪೆಷಲ್ ಏನಪ್ಪ ಅಂತಂದರೆ ಮಹೇಶ್ವರಮ್ಮ ಪಲ್ಲಕ್ಕಿ ತಿಪ್ಪದು ಅಂತ ಎಲ್ಲರೂ ಹೇಳ್ತಾರೆ. ಸೊ ಇದೇ ನನ್ನ ಬೇರೆ ಕಡೆನೂ ಮಾಡ್ಬೋದೇನೋ, ಬಟ್ ನನಗೆ ಗೊತ್ತಿರೋ ಅಷ್ಟು ನಮ್ಮ ಸುತ್ತಮುತ್ತ ಇರೋ ಏರಿಯಾಗಳಲ್ಲಿ ನಮ್ಮ ಏರಿಯಾಲೇ ಈ ಥರ ತಿರುಗೋ ಪಲ್ಲಕ್ಕಿ ಇರೋದು. ಸೊ ಇದು ನಾವು ಎಡಿಟಿಂಗ್ ಮಾಡ್ತಿರೋದು, ನಾನು ಎಡಿಟಿಂಗ್ ಮಾಡ್ತಿರೋದು, ಇವ್ನು ಮಾಡೋದಿಲ್ಲ ಗಾಯ್ಸ್ ಎಡಿಟಿಂಗ್ನ. ಎಡಿಟಿಂಗ್ ಹೆಂಗೆ ಹೇಳ್ತಾ ಇದ್ದೇನೆ, ಯಾಕೆ? ಸೊ ಮೊನ್ನೆ ಎಲ್ಲ ಮಾಡಿದ್ಲು, ಒಂದು ಸ್ವಲ್ಪ ದಿನ ಫೋನ್ ವರ್ಕ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಿದ್ಲು. ಬಟ್ ಇವಾಗ ಮಾಡಿಲ್ಲ ಅವಳು. ಆ್ಯಂಡ್ ನಾನು ವಾಯ್ಸ್ ಓವರ್ ಕೊಡಬೇಕು, ಸ್ವಲ್ಪ ಆಫ್ ಮಾಡು ಅಂತಂದರೆ, ಇಲ್ಲ ನಾನು ಕಾನ್ಸರ್ಟ್ ನಡೆಸ್ತೀನಿ ಅಂದ್ಬಿಟ್ಟು ಟಿ ವಿಯಲ್ಲಿ ಜೋರಾಗಿ ಸೌಂಡ್ಸ್ ಎಲ್ಲ ಹಾಕೊಂಡು ಯಾವುದೋ ಹೊಸ ಸಾಂಗ್ ಎಲ್ಲ ಹಾಕೊಂಡಿದ್ದು ಟ್ರೆಂಡಿಂಗು. ಸಡನ್ನಾಗಿ ಇವಾಗ ಎಂಡ್ ಮಾಡಬೇಕು ಅಂತಂದ್ಬಿಟ್ಟು ಆಚೆ ಬಂದು ಡೋರ್ ತೆಗಿ ಅಂತ ನೋಡಿದ್ರೆ ತುಳಿ ಸಾಂಗ್ ಪ್ಲೇ ಆಗ್ತದೆ. ಇಟ್ಸ್ ಲೈಕ್ ಒಂದು ರೀಲ್ಸ್ ಬರುತ್ತೆ ಗೊತ್ತಾ, ಮೀ ಎಂಟರಿಂಗ್ ಮೈ ಫ್ಯೂಚರ್
ಕಿಡ್ಸ್ ರೂಮ್ ಆ್ಯಂಡ್ ದೆಮ್ ಪ್ಲೇಯಿಂಗ್ ಇದು ಮಹಾಭಾರತದು ವಿಶ್ವಕ್ಕೆ ಸಂಗ್ರಾಮ ಹೇ ನೋಡಿದೆ ನೀನು ರೀಲ್ಸು, ಅದು ಫುಲ್ ಗೂಸ್ ಬಂಪ್ಸ್ ಬರುತ್ತಲ್ಲ ಆ ಥರ ತುಳಿ ತುಳಿ ಕೇಳ್ತಿದ್ದಾಳೆ. ನನ್ನ ಫೇವ್ರೆಟ್ ಕೂಡ ಅದು ಸಾಂಗ್, ಅದಕ್ಕೇ ಕಾಪಿರೈಟ್ ಬರುತ್ತೆ ಅಂತ ಆಫ್ ಮಾಡಿಟ್ಟಿದ್ದೀವಿ. ಸೊ ಗೈಸ್, ಇದಾಗಿತ್ತು ನಮ್ಮ ಏರಿಯಾ ಪಲ್ಲಕ್ಕಿ ವಿಡಿಯೋ. ಅಷ್ಟೊಂದು ಕ್ಲಿಯರಾಗಿ ಮಾಡೋಕ್ಕಾಗಿಲ್ಲ ಅಂತ ಅಂದ್ಕೊಳ್ತೀನಿ, ಯಾಕಂದರೆ ನಂಗೆ ಅಷ್ಟು ಸ್ಯಾಟಿಸ್ಫೈ ಆಗಿದ್ದಿಲ್ಲ. ಯಾಕಂದರೆ ಸುಮ್ಮನೆ ಒಂದು ರೌಂಡ್ ಹೋದ್ವಿ, ವಿಡಿಯೋ ಮಾಡ್ಕೊಂಡು ಬಂದ್ವಿ. ಯಾಕಂದರೆ ಫುಲ್ ಟಯರ್ಡ್ ಆಗೋಗಿತ್ತು. ನೈಟ್ ಒಂದು ರೌಂಡ್ ಹೋಗಿದ್ವಿ ಆ್ಯಕ್ಚುಲಿ ನಾವು ರೆಡಿ ಆಗೋಕ್ಕೆ ಮುಂಚೆ. ಬಟ್ ಅದು ವ್ಲಾಗ್ ಮಾಡಿಲ್ಲ. ನಾನು ಲಾಸ್ಟ್ ಟೈಮ್ ಮಾಡಿದ್ದೆ ಮಿಡ್ ನೈಟ್ ಪ್ರಿಪ್ರೇಷನ್ ಪಲ್ಲಕ್ಕಿ ಅಂತಲ್ಲ, ಆ ಥರನೇ ಸೇಮ್. ಸುಮ್ಮನೆ ಒಂದು ರೌಂಡ್ ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ವಿ. ಆಮೇಲೆ ರೆಡಿ ಆದ್ವಿ, ಕರ್ಗ ನೋಡೋಕೆ ಹೋದ್ವಿ. ಆ್ಯಂಡ್ ಕರ್ಗಲ್ಲೇ ಫುಲ್ಲು ಅದರಿಂದನೇ ಸುತ್ಕೊಂಡಿದ್ವಿ. ಇನ್ನೂ ವಿಡಿಯೋ ಬೇಕು, ಇಲ್ಲಿ ಬರ್ತಿದೆ ಅಲ್ಲಿ ಬರ್ತಿದೆ ಅಂತ. ಫಸ್ಟ್ ಇಯರ್ ಅಲ್ವಾ, ಅಷ್ಟು ಗೊತ್ತಿದ್ದಿಲ್ಲ ಯಾವ ಕಡೆಯಿಂದ ಹೋಗಿ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಅದು ಮಿಸ್ ಮಾಡ್ಕೊಳ್ಳೋಕೆ ನಮ್ಗೆ ಇಷ್ಟ ಇರಲಿಲ್ಲ. ಆ್ಯಂಡ್ ಅದು ಮುಗ್ದಿದ ತಕ್ಷಣ ಒಂದು ರೌಂಡ್ ಹೋಗ್ಬಿಟ್ಟು ಪಲ್ಲಕ್ಕಿ ವಿಡಿಯೋ ಮಾಡ್ಕೊಂಡು ಬಂದ್ವಿ. ಫುಲ್ ಟಯರ್ಡ್ ಅಂತ ಮಾಡ್ಕೊಂಡ್ಬಿಟ್ವಿ. ಎದ್ದೇ ಇಲ್ಲ ಗೈಸ್ ನಾನು, ಇವರಾದರೂ ಎದ್ರು, ನಾನಂತೂ ಸಾಯಂಕಾಲ ಎದ್ದೆ. ಆ್ಯಂಡ್ ಇನ್ನೊಂದು ಏನಾಗಿಲ್ಲ ಅಂತಂದರೆ ಶಾಪಿಂಗ್ ಮಾಡೋಕ್ಕಾಗಿಲ್ಲ ನಮ್ಮ ಏರಿಯಾ ಪಲ್ಲಕ್ಕಿಯಲ್ಲಿ. ಅಂಗಡಿನೂ ಅಷ್ಟು ಇದ್ದಿಲ್ಲ ಅನಿಸುತ್ತೆ ಈ ಸತಿ, ಯಾಕಂದರೆ ಕರ್ಗಾಗೆ ರಶ್ ಅಲ್ವಾ ಅಂತಂದ್ಬಿಟ್ಟು ಅಂಗಡಿ ಎಲ್ಲ ಇಡೋಕೆ ಬಿಟ್ಟಿಲ್ಲ ಅನ್ಸುತ್ತೆ ಅಷ್ಟೊಂದು. ಕೆಳಗಡೆ ಡೌನ್ ಸರ್ಕಲಲ್ಲಿ ಒಂಚೂರು ಇತ್ತೇನೋ, ಅದೆಲ್ಲ ಅಷ್ಟು ನೋಡೋಕ್ಕಾಗಿಲ್ಲ. ಸೊ 2024 ಪಲ್ಲಕ್ಕಿ ಕರ್ಗ ಎಲ್ಲ ಮುಗೀತು, ಫುಲ್ ಸಕ್ಸಸ್ಫುಲಿ ಮುಗೀತು, ಚೆನ್ನಾಗಿತ್ತು. ನೀವು ನೋಡಿ ಏನು ಮಾಡ್ತಾ ಇದ್ದಾಳೆ. ಮೆಹಂದಿ ತೋರಿಸು, ನಾನು ಹಾಕಿದ್ದೀನವ. ಎಲ್ಲ ಆದಮೇಲೆ ಮೆಹಂದಿ ಹಾಕ್ಸ್ಕೊಂಡಿದ್ದಾಳೆ, ಹಬ್ಬಕ್ಕಾದ್ರೂ ಹಾಕೋಬೋದಾಗಿದೆ. ತೋರಿಸೆ ಎಷ್ಟು ಚೆನ್ನಾಗಿ ಹಾಕಿದ್ದೀನಿ ನೋಡಿ ಗಾಯ್ಸ್. ಅದೇ ನಾನು ನಿಮ್ಗೆ ಗೊತ್ತಿಲ್ಲ ಅಂದರೆ ನಾನು ಮೆಹಂದಿ ಕೂಡ ಹಾಕ್ತೀನಿ ತುಂಬ ಚೆನ್ನಾಗಿ. ನಾನು ಅದನ್ನು ರೀಕ್ರಿಯೇಟ್ ಮಾಡ್ತಿದ್ದೀನಿ. ಅಷ್ಟು ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ ನಂದು. ಓಕೆ ಗಾಯ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಆಬ್ವಿಯಸ್ಲಿ ಇಷ್ಟ ಆಗಿರುತ್ತೆ. ಯಸ್, ಯಾಕಂದರೆ ತುಂಬ ಜನ ವೆಯ್ಟ್ ಮಾಡ್ತಿದ್ರಿ ಅಲ್ವಾ ನಮ್ಮ ಏರಿಯಾ ಪಲ್ಲಕ್ಕಿಗೆ. ವೇಟಿಂಗ್ ಅಂತ ಕಮೆಂಟ್ ಎಲ್ಲ ಹಾಕ್ತಿದ್ವಿ. ಸೊ ಫೈನಲಿ ವಿಡಿಯೋ ಇಸ್ ಹಿಯರ್ ಆ್ಯಂಡ್ ಪೋಸ್ಟ್ ಮಾಡೋಕ್ಕಾಗಿಲ್ಲ. ರೀಸನ್ ನಾನು ಬೇರೆ ಯಾವುದಾದ್ರೂ ವಿಡಿಯೋಲಿ ಹೇಳ್ತೀನಿ. ಸೊ ಕೀಪ್ ಇಟ್ ಟಿಲ್ ದೆನ್. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಬೆಲ್ ಐಕಾನ್ ಒತ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಟೈಮ್ ನನ್ನ ಎಲ್ಲಾದರೂ ನೋಡಿದ್ರೆ ಮಾತಾಡಿಸಿ. ಎಸ್, ಮಾತಾಡಿಸ್ತಾರೆ ಗುಡ್ ಪೀಪಲ್ಸ್ ನೀವೆಲ್ಲ. ಐ ಲವ್ ಯು ಗೈಸ್, ಬಾಯ್.